ಓಕೆನಾ? ಏನಂದರೆ ಮೈಸೂರು ಸೇರಿದಂಗೆ ನಮ್ಮ ಮೈಸೂರು ಮತ್ತು ನರಸೀಪುರ ಮತ್ತು ಚನ್ನಪಟ್ಟಣದ 3 KSICಯಲ್ಲಿ ಕೆಲಸ ಮಾಡ್ತಿರುವಂಥ ಹೊರಗುತ್ತಿಗೆದಾರರ ಮುಖಾಂತರ ಏನು ಕೆಲಸ ಮಾಡ್ತಿದ್ದಾರೆ, ಸುಮಾರು ಈ 3 ಕಡೆಯಿಂದ 800 ಜನ ಅನ್ನುವಂಥ ಮಾಹಿತಿ ಇದೆ. 800 ಜನನ್ನ ಇವತ್ತು ಬೇಡ ಬರೋದು, ನಾಳೆಯಿಂದ ಬನ್ನಿ. 31ನೇ ತಾರೀಕು ಅವ್ರು ಯಾರ್ದು ಟೆಂಡರ್ದು ಮುಕ್ತಾಯ ಆಗಿದೆ, 1ನೇ ತಾರೀಕಿಲ್ಲ 2ನೇ ತಾರೀಕಿಂದ ನೀವೆಲ್ಲರೂ ಕೆಲಸಕ್ಕೆ ಬನ್ನಿ ಅಂತೇಳಿ ನೋಟಿಸ್ ಬೋರ್ಡಿನಲ್ಲೇ ಹಾಕಿರೋದಕ್ಕೋಸ್ಕರ ಆತಂಕಕ್ಕೆ ಒಳಗಾಗಿ ಇವತ್ತೆಲ್ಲರೂ ಇಲ್ಲಿ ಸೇರಿದ್ರು. ಸೊ ಇದು ಮಾಹಿತಿ ತಿಳ್ಕೊಂಡು ಈಗ ಬಂದು ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗಿ ವಿಚಾರಿಸಲಾಗಿ, ಇದು ನಾವು ಬ್ರೇಕ್ ಅಂತ ಇಲ್ಲ, ಇದು 2ನೇ ತಾರೀಕು 4 ವರ್ಷದಿಂದನೇ ಒಬ್ಬರೇ ಟೆಂಡರ್ದಾರರು ತೆಗೆದುಕೋತಾ ಇದ್ರು. ಈ ಸಲ ಟೆಂಡರ್ದಾರರು ಬೇರೆಯವರಾಗಿದ್ದಾರೆ, 2ನೇ ತಾರೀಕಿಂದ ಅಂತ ಮಾಡಿದ್ದಾರೆ. ಇವ್ರಿಗೆ ಇನ್ನೊಂದು ಆತಂಕ ಇದ್ದಿದ್ದು ಇಲ್ಲಿ ಎಂಪ್ಲಾಯೀಸ್ಗೆ ನಾವು ಇಷ್ಟು ಸಂಬಳ ತೊಗೋತಾ ಇದ್ದೀವಿ, ಈಗ ನಾಳೆ ಯಾರೋ ಹೊಸಬ ಬರ್ತಾನೆ, ನಾಳೆಯಿಂದ ಹೊಸ ಕೆಲಸ ಅಂತ ಆದಮೇಲೆ ನಮ್ಮ ಸಂಬಳಕ್ಕೆ ಕುತ್ತಾಗುತ್ತಾ ಅಂತ ಬರ್ತಾಯಿತ್ತು. ಇಲ್ಲ ಆ ಥರದ್ದು ಯಾವುದೂ ಆಗೋದಿಲ್ಲ. ಇವತ್ತೇನು ಸ್ಯಾಲ್ರಿ ತೊಗೋತಾ ಇದ್ದಾರೆ ಅದೇ ಸ್ಯಾಲ್ರಿಯನ್ನು ನಾಳೆಯಿಂದನೂ ಪಡೀತಾರೆ. 2ನೇದು ನಾವು ಯಾರನ್ನೂ ತೆಗಿತಾ ಇಲ್ಲ. ಏನಿದು 1 ದಿವಸದ್ದು ಬ್ರೇಕಪ್ ಅಂತ ಏನಿದೆ, ಇದಕ್ಕೆ ಗ್ರ್ಯಾಚ್ಯುಟಿಗೆ ಅರ್ಹರ ಅಲ್ವಾ ಅನ್ನುವಂಥ ವಿಷಯವನ್ನು ಒಂದು ಸಲ ಲೀಗಲ್ ಟೀಮ್ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳ ಹತ್ರ ಮಾತಾಡೋಣ ಅಂಥೇಳಿ ಮಾತಾಡಿಕೊಂಡು ಹೊರಗೆ ಬಂದಿದ್ದೀನಿ. ಈಗ ಸಂಜೆ ಒಳಗೆ ನಾನು ಬೆಂಗಳೂರಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನ, ಸಾಧ್ಯವಾದ ಮುಖ್ಯಮಂತ್ರಿಯವರೇ ಸಿಕ್ಕಿದ್ರೆ ಮುಖ್ಯಮಂತ್ರಿಯವರನ್ನು, ಇಲ್ಲ ಅಂದರೆ ಅವರ ಆಫೀಸಿನ ಅವರ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ, ನಮ್ಮ ಜಿಲ್ಲಾ ಮಂತ್ರಿಯವ್ರನ್ನೂ ಭೇಟಿ ಮಾಡಿ 800 ಜನಕ್ಕೆ ಏನೋ ಆಗಿದೆ ತೊಂದರೆ, ಆತಂಕ ಏನಿದೆ, ಇದರ ನಿವಾರಣೆಯ ಒಂದು ಮನವಿ ಪತ್ರವನ್ನು ಕೊಟ್ಬಿಟ್ಟು ಬರೋಣ ಅಂತ ಮಾಡಿದ್ದೀನಿ. ಈಗ ಮಧ್ಯಾಹ್ನ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಯವರ ಪ್ರಕಾರ ನಾಳೆಯಿಂದ ಇವರಿಗೆ ಎಷ್ಟು ಜನಕ್ಕೆ ಕೆಲಸಕ್ಕೆ ತೆಗೆದುಕೋತಾರೆ, 1. 2ನೇದು ಏನು ಇವ್ರ ಸಂಬಳ ಏನು ತಗೋತಾ ಇದ್ರು ಆ ಸಂಬಳವನ್ನು ನಾಳೆಯಿಂದನೂ ಇವತ್ತೇನು ಸ್ಯಾಲ್ರಿ ಕೊಡ್ತಾಯಿದ್ದೀವಿ ಅದೇ ಸ್ಯಾಲ್ರಿ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. 3ನೇದು ಒಂದಷ್ಟು ಪೊಲೀಸ್ ವೆರಿಫಿಕೇಷನ್ನು, ಏನೋ ಸರ್ಕಾರ ಏನು ರೂಲನ್ನು ಮಾಡಿದೆ, ಪೊಲೀಸ್ ವೆರಿಫಿಕೇಷನ್ ಆಗಬೇಕು, ಆಧಾರ್ ಕೊಡಬೇಕು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಏನು ಹೇಳಿದ್ದಾರೆ. ಅದರ ಬಗ್ಗೆ ಇವ್ರು ಹೇಳಿದ್ದಾರೆ ಪೊಲೀಸ್ ವೆರಿಫಿಕೇಷನ್ 1 ಡೇಸ್ ಆಗಲ್ಲ ಅಂತ. ಪೊಲೀಸ್ ವೆರಿಫಿಕೇಷನ್ಗೂ ಟೈಮು ತೊಗೋಬೋದು, ಯಾರಿಗೆಲ್ಲ 10-15 ದಿವಸ ಸಮಯ ಬೇಕಾಗುತ್ತೆ. ತೆಗೆದುಕೊಂಡು ಮೈಸೂರು ಲೋಕಲ್ ಆದರೆ ಕಮಿಷನರ್ ಅವ್ರಿಗೆ, ಮೈಸೂರು ಗ್ರಾಮಾಂತರ ಆದರೆ SP ಅವ್ರಿಗೂ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇವ್ರದ್ದು ಆಧಾರದ್ದು ಇವ್ರ ಹತ್ರನೇ ಇರೋದ್ರಿಂದ ನಾಳೆ ಅದನ್ನು ಸಬ್ಮಿಟ್ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಬೆಂಗಳೂರಿಂದ ಬಂದಂಥವರು ಒಪ್ಕೊಂಡಿರುವಂಥದ್ದಾಗಿದೆ. ಸೊ 2 ಸಂಗತಿಗಳನ್ನ ಅವ್ರಿಗೆ ಗಮನಕ್ಕೆ, ಅವ್ರು ಯಾರೋ ಲೀಡರ್ಸ್ ಅಂತ ಬಂದಿದ್ದರು 4-5 ಜನ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಇವರು ಆತಂಕ ಇದ್ದಿದ್ದು 2, ಒಂದು ಬ್ರೇಕಪ್ ಆಗುತ್ತೆ ಅಂತ, ಅದನ್ನು ನಾವು ಮಾತಾಡಿ ಲೀಗಲ್ ಸೆಕ್ಷನ್ಗೂ ಮಾತಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡು ಬರುವಂಥದ್ದು. ಯಾಕಂದರೆ 800 ಜನ ಅನ್ನೋದು ಒಂದು ದೊಡ್ಡ ಹ್ಯೂಜ್ ನಂಬರು. ಮತ್ತು 800 ಜನನೂ ನಮ್ಮ ಜಿಲ್ಲೆಯವರೇನೆ, ನಮ್ಮ ಮುಖ್ಯಮಂತ್ರಿಗಳಿರೋದು, ಯತೀಂದ್ರ ಸಿದ್ದರಾಮಯ್ಯನವರು ಇರೋದು, ಮಾದೇವಪ್ಪನವರು ಇರೋದು, ಈ ಎಲ್ಲ ಕಾರಣಕ್ಕೆ ಆತಂಕ ಪಡೋದು ಬೇಡ ಅನ್ನುವಂಥದ್ದನ್ನು ಹೇಳಿದ್ದೀನಿ. ನಾನು ಇವತ್ತು ಸ್ವತಃ ಮುಖ್ಯ ಕಾರ್ಯದರ್ಶಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಈ ನಿಟ್ಟಿನಲ್ಲಿ ಭೇಟಿ ಆಗ್ತಾಯಿದ್ದೀನಿ. ನಾಳೆಯಿಂದ ಕೆಲಸಕ್ಕೆ ಬರ್ಬೋದು. 2ನೇದು ಹೇಳಿದರೆ ಅವರು ಒಂದು ಪದ ಹೇಳಿದ್ರು, ಅಂದರೆ ಯಾರಿಗೆಲ್ಲ ಇಷ್ಟ ಇದೆ ಅವ್ರು ಬನ್ನಿ ಅಂತ. ಅಂದರೆ ಎಲ್ರಿಗೂ ಇಷ್ಟ ಇದ್ದೇ ಇದೆ. ಈ ಸಂಸ್ಥೆಯಲ್ಲಿ ಹಗಲು ರಾತ್ರಿ ಮಾಡ್ತಿದ್ದಾರೆ, 24 ಗಂಟೆ ಕಾಲ ದುಡಿಯೋಕ್ಕೆ ರೆಡಿ ಇದ್ದಾರೆ. ಆ ಥರದವ್ರು ಎಲ್ಲರನ್ನೂ ತೆಗೆದುಕೋತಾರೆ. ಯಾರಿಗೂ ಅನ್ಯಾಯ ಆಗದಂಗೆ, ಅನ್ಯಾಯ ಆದರೆ ಮತ್ತು ನಾವು ಇದ್ದೇ ಇದ್ದೀವಿ, ಇದಕ್ಕೊಂದು ಪರಿಹಾರ ಮಾಡೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಆತಂಕಕ್ಕೆ ಒಳಮಾಡಬೇಡಿ, ನಾಳೆಯಿಂದ ನೀವೆಲ್ಲರೂ ಬರ್ಬೋದು. ನಾನು ಇವತ್ತು ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನ ನೋಡೋನು ಇದೀನಮ್ಮ. ದಯಮಾಡಿ ಸರ್ವಿಸ್ ಬ್ರೇಕಪ್ದು ನಾನು ನಾಳೆ ಮಾತಾಡ್ಬಿಟ್ಟು ಹೇಳ್ತೀನಿ. ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಯವರಾದ್ರಿಂದ ಮಾತಾಡೋಣ. ಸರ್, ಈಗ ಒಂದು ಕಡೆಗೆ BJP